ವಿದ್ಯಾರ್ಥಿಗಳ ದಶಮಾಂಶ ಸಂಕಲನ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತಿರ್ತು, ಹೆಂಗೆ ಸ್ಥಾನ ಹಚ್ಚಬೇಕು ಎಲ್ಲ ತೋರಿಸ್ತದೆ. ಲಕ್ಷ್ಯ ಕೊಟ್ಟು ನೋಡ್ರಿ. ಯಾಕಂದ್ರೆ ಎರಡೆರಡೇ ಗಣಿತಗಳನ್ನ ಹಾಕ್ತಿರ್ತೇವೆ. ಯಾಕೆ ವಿಡಿಯೋ ಸಣ್ಣ ಆಗ್ತಾವೆ. ನೀವೆಲ್ಲ ನಾ ತಿಳಿಸ ಬೋರ್ಡ್ ಕಡೆ ನೋಡ್ರಿ, ಮುಂದಿನ ಮಾದರಿಗಳನ್ನು ನೀವು ಮಾಡಬೇಕಾಗ್ತದೆ. ಆಮೇಲೆ ನಿಮ್ಮ ಹುಡುಗರು ಮಾಡ್ಯಾರಿಲ್ಲೋ ಮೊದಲು ನೋಡ್ಕೊರಿ. ಪಾಲಕರಾಗಲಿ ಟೀಚರ್ ಆಗಲಿ ಯಾರೇ ಒಟ್ಟು ನೀವು ಜವಾಬ್ದಾರಿ ಮನುಷ್ಯರ ಕೂತ್ರಿ ಅಂತಂದ್ರೆ ನಿಮ್ಮ ಹುಡುಗರು ನಾ ತಯಾರು ಮಾಡ್ತೀನಿ. ಬಟ್ ನಾವು ಮಾಡ್ಯಾನೆಲ್ಲ ನೋಡೋರೇ ಇಲ್ಲ ಅಂದಾಗ ಮತ್ತು ನಾ ಹೆಂಗೆ ಗಣಿತ ಹೇಳಿ ಏನು ಉಪಯೋಗ ಅದ? ಈಗ ಆಲ್ರೆಡಿ ಇದ್ರ ಮೇಲೆ ಶಾಲೆನೂ ನಡಿಲಿಕ್ಕತ್ತಾವ. ಈಗ ನಿಮ್ಮ ಹುಡುಗರು ನೀವು ಮನೆಯಾಗ ತಯಾರು ಮಾಡ್ಕೊರಿ, ಎಲ್ಲರಿಗೂ ಸೇಮ್ ಲೈನ್ ಬಂದಿರ್ತದೆ. ನೀವು ಹುಡುಗ ಮಾಡ್ಯಾನೋ ಇಲ್ಲ, ತಪ್ಪು ಮಾಡ್ಯಾನೋ ಸರಿ ಮಾಡ್ಯಾನೋ ಆಮೇಲೆ ಮೊದಲು ಮಾಡಿ ಕೂತಾನೋ ಇಲ್ಲೋ ಅದನ್ನು ನೋಡಿ ನೀವು ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಆನ್ ಮಾಡಬೇಕಾದ್ರೆ ನೀವು ಮೊದಲು ಏನು ಮಾಡಬೇಕು, ಮಗುವಿನ ನೋಡು ಸರ್ ಪ್ರಶ್ನೆ ಬಂದದ, ಇದನ್ನು ಲೆಕ್ಕ ಮಾಡಪ್ಪ. ಆಮೇಲೆ ನಾವು ತಪ್ಪು ಮಾಡ್ಯಾನೋ ಸರಿ ಮಾಡೋದು ನೀವು ಬೇಡ, ನಾ ತಿಳಿಸಿನಿಂದ ಆ ಉತ್ತರ ಬಂದದಲ್ಲಿ ಇಷ್ಟೇ ನೋಡ್ರಿ. ನೀವು ಇಷ್ಟೇ ನೋಡ್ತಾನಂದ್ರೆ ನಿಮ್ಮ ಹುಡುಗರು ಎಷ್ಟು ಜವಾಬ್ದಾರಿಯಿಂದ ಅಭ್ಯಾಸ ಮಾಡ್ತಾರ. ಬರೀ ನಾನೇ ಆ ಕಡೆ ಮಾಡಿ ಚಂದಂಗೆ ಭಾಳ ಚಂದ ತಿಳಿತದ ನಿಮ್ಗಂತ ಹೆಂಗೆ ನನ್ನ ಕಲ್ಪನೆ ನಾನೇ ತಪ್ಪು ಮಾಡ್ಕೊಂಡು ನಿಮ್ಗೆ ವಿದ್ಯಾರ್ಜನೆ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಇದ್ರ ಉಪಯೋಗ ತೊಗೊಳೋರು ಬೇಕು. ಹಲೋ ಅಂದ್ರೆ ಮುಂದೆ ಬೋಂಗ ಬೇಕೇ. ನೀವು ಬೋಂಗ ಇದ್ದಾಗ ನಾ ಹಲೋ ಅಂದ್ರೆ ನೀವು ಇಡೀ ಕರ್ನಾಟಕ ತುಂಬ ನಿಮ್ಮ ಸೌಂಡ್ ಬರಬೇಕು. ಜೋಶಿ ಸರ್ ವಿಡಿಯೋದಿಂದ ನಮ್ಮ ಹುಡುಗರು ರಿಸಲ್ಟ್ ಆತ್ರಿ, ಅದು ಗುರಿ. ಯೂಟ್ಯೂಬ್ದಾಗ ನಡೆಯಂಗೆ ಇಲ್ಲಿದು. ಯೂಟ್ಯೂಬ್ದಾಗ ಹಾಕಿದ್ರೆ ಭಾಳ ಆದ್ರೆ 5 ಗಣಿತ, ನಮ್ಮ 25-30 ಗಣಿತ ದಿವಸ ಮಾಡ್ಬೇಕಾಗ್ತದೆ. ನೀವು ವಿಡಿಯೋದಾಗ ನಡೆಯಂಗಿಲ್ಲ. ಯೂಟ್ಯೂಬ್ದಾಗ ಹಾಕಿದ್ರೆ ಸಮುದ್ರದಾಗ ಸಕ್ಕರೆ ಹಾಕಿದಂಗೆ ಆಗ್ತದೆ. ಎಷ್ಟು ವಿಡಿಯೋ ಇರ್ತಾವೋ, ಎಷ್ಟು ಯೂಟ್ಯೂಬ್ ಚಾನಲ್ ಇರ್ತಾವೋ ಏನು ನೋಡ್ರಿ. ಈಗ ನೀವು ದಶಮಾಂಶ ಭಿನ್ನರಾಶಿ ಸಂಕಲನ ಮಾಡಿದ್ದು ನಾನು ಈಗ ತಿಳಿಸ್ದು ಲಕ್ಷ್ಯ ಕೊಟ್ಟು ನೋಡ್ರಿ ಹೆಂಗೆ ಹಚ್ಕೋಬೇಕಿರೋ ನೋಡ್ರಿ. ಎಲ್ಲ 2 ಸ್ಥಾನ ಮಾಡ್ಕೋಬೇಕು. ಇದು ನೋಡ್ರಿ, ಇಲ್ಲಿ 2 ಸ್ಥಾನ ಅದ, ಇಲ್ಲಿ ಒಂದೇ ಅದ ಅಂದ್ರೆ ಇದನ್ನು 2 ಸ್ಥಾನ ಹೆಂಗೆ ಮಾಡ್ಕೋಬೇಕು ನೋಡ್ರಿ. 57.35 154.65 7.5 ಎಲ್ಲಿ ಹಚ್ತಂದು ನೋಡ್ರಿ. ಇಲ್ಲಿ ಹಚ್ಚಬೇಕು, ಇಲ್ಲಿ 0 ತಗೋಬೇಕು. 12.25 ಇದನ್ನು ಸಂಕಲನ ಮಾಡ್ರಿ. ಇಲ್ಲಿ ನಡ್ಬರ್ಕೊಂದು ಒಂದು ಚಿಹ್ನೆ ಹಾಕ್ರಿ ನೋಡ್ರಿ. 5 3 15 ನೋಡ್ರಿ. ನಾ ಹೆಂಗೆ ಕೂಡಿಸಿದಿರ್ತದ 5 ಮುಖ ಒತ್ತಾಟಿಗಿಂದ 5 3 ಬಂದಾವಂದ್ರೆ 5 3 15 3 8 8 1 6 14 1 3 17 ಬಿಂದು ಕೈಲ ಬಂತು 1 7 3 10 14 1 7 21 2 2 1 3 3 1 5 8 8 5 13 ಎಲ್ಲ ಬಂತು 1 1 1 2 231.75 ನಿಮ್ದು ಕರೆಕ್ಟ್ ಬಂದಿಲ್ಲ ಚೆಕ್ ಮಾಡ್ಕೊರಿ. 231 ಎಷ್ಟು ಬರ್ಬೇಕದು? 231.75 ಬರಬೇಕು. ನಾ ಶಿಸ್ತು ಮಾಡೋ ಸಂಬಂಧ ಅಳಗಿಸ್ತಿರ್ತಾವ. ನಾ ಇಲ್ಲಿ ಚೌಕಿನಾಗ ಹಾಕಿದ್ದು ಉತ್ತರ ನಿಮ್ಮ ಹುಡುಗಂದು ಬಂದಿಲ್ಲ ಚೆಕ್ ಮಾಡ್ಕೊರಿ. ಯಾರೇ ಇರಲಿ, ನಿಮ್ಮ ಹುಡುಗರದ್ದು ಇಷ್ಟು ಉತ್ತರ ಬಂದಿತ್ತು ಅಂದ್ರೆ ರೈಟ್ ಹಾಕ್ರಿ. ಇಲ್ಲಿ ಹಾಕಿದ್ ನಾವು ಉತ್ತರ ಕರೆಕ್ಟ್ ಅದ ಅಂದ್ರೆ 231.75. ಇದನ್ನು ಹೆಂಗೆ ಅನಿಬೇಕು ಅನ್ನೋದು ಒಂದು ಕಲಿಬೇಕು. 231.75 231 ಪೂರ್ಣಾಂಕ ದಶಾಂಶ ಶತಾಂಶ 75% ಅಥವಾ 75%. 231.75 ನೋಡ್ರಿ. 75 ಪರ್ಟಿಕ್ಯುಲರ್ ಅನ್ಬೇಕು. ಈಗ ಇದನ್ನು ಹೆಂಗೆ ಹಚ್ಕೋಬೇಕಂದ್ರೆ ನೋಡಿ, ಇಲ್ಲಿ ಸ್ಥಾನ ಎಷ್ಟವ? ಬಿಂದುದ ಮುಂದೆ 3 ಅವ. ಎಲ್ಲ ಬಿಂದುದ ಮುಂದೆ 3 ಸ್ಥಾನ ಮಾಡ್ಕೋಬೇಕು. ಇದದ ಪೂರ್ಣ ಸಂಖ್ಯೆ ಅದ. ಪೂರ್ಣ ಸಂಖ್ಯೆ ಅಂದ್ರೆ 40.0000 ಮಾಡ್ಕೊರಿ. ಯಾಕೆ 3 ಸ್ಥಾನವ ಇಲ್ಲಿ. ಪ್ಲಸ್ 4 ಇಲ್ಲಿ ಇಟ್ಕೋರಿ, ಬಿಂದು ಕೊಡ್ರಿ, 3 0 ಮಾಡ್ಕೊರಿ. ಪ್ಲಸ್ 0 ಇಲ್ಲಿ ಇಡ್ರಿ, 5 ಇಲ್ಲಿ ಇಡ್ರಿ, ಮುಂದೆ 2 0 ಮಾಡ್ಕೊರಿ. ಪ್ಲಸ್ 0.55 ನೋಡ್ರಿ ಹೆಂಗಿಟ್ಟನು, ಅದ್ರ ಮುಂದೆ 0 ತಗೋರಿ. ಪ್ಲಸ್ 1.125 ಸೈನಿಕ್ ಸ್ಕೂಲ್ ನವೋದಯಕ್ಕೆ ಬಿದ್ದದ ಗಣಿತ ನೋಡ್ರಿ.
ನಾನು ಲೆಕ್ಕ ಮಾಡಿ ತಿಳಿಸಿದ್ ನಿಮ್ಮ ಹುಡುಗ ಕರೆಕ್ಟ್ ಮಾಡಿ ಏನಿಲ್ಲ ಚೆಕ್ ಮಾಡ್ಕೊರಿ. 5ಕ್ಕೆ 5 ಇಡ್ರಿ. 5 2 7 11 ಬಿಂದು 1 6 1 2 1 4 6 4ಕ್ಕೆ 4 46.175. ಇದು ಕರೆಕ್ಟ್ ಇದ್ರೆ ಚೌಕ್ ಹಾಕಿರ್ತಾನೆ. ಇಲ್ಲಕ ನಾ ಅಡಿಗಿಸಿ ಮತ್ತೆ ತಿಳಿಸ್ತೀನಿ. ನಾ ಇಲ್ಲಿ ಬಿಡಿಸಿದ ಗಣಿತ ನೋಡ್ಬೇಕು. ನಾ 46.175. ಓಕೆ, ನಾ ಚೌಕ್ ಹಾಕಿದ ಅಂದ್ರೆ ನಿಮ್ಮ ಹುಡುಗ ರೈಟ್ ಹಾಕಿರಿ. ನೋಡಿ ಎಷ್ಟು ಸುಧಾರಣೆ ಆಯ್ತು ನೋಡ್ರಿ. ವಿಡಿಯೋ ಕೋಚಿಂಗ್ ಕ್ಲಾಸ ನಿಮ್ಮ ಹುಡುಗ ಕರೆಕ್ಟ್ ಮಾಡಿದ್ದ ಅಂದ್ರೆ ಇದಕ್ಕೆ ನೀವು ಮೊದಲು ಮಾಡ್ಯಾನೋ ಇಲ್ಲೋ, ತಪ್ಪು ಮಾಡಲಿ ನಾವು ಸರಿನೇ ಮಾಡಲಿ, ಮೊದಲು ಮಾಡ್ಯಾನೋ ಇಲ್ಲೋ, ಮಾಡ್ಯಾನ ಕರೆಕ್ಟ್ ಉತ್ತರ ಬಂದದಿಲ್ಲೋ ರೈಟ್ ಹಾಕ್ರಿ. ಇಲ್ಲಾಂದ್ರೆ ಮುಂದಿನ ಮಾತು ಇಂಥವು ಮಾದರಿ ಬರ್ತಾವ, ಆ ಹುಡುಗನ ಕಡೆ ಮಾಡಿಸ್ರಿ. ಯಾರೇ ಇದ್ರೂ ಜವಾಬ್ದಾರಿ ತಗೋರಿ, ಹುಡುಗರು ಶಾಣೆ ಆಗ್ತಾವ.